ಟ್ರಾಫಿಕ್ ಬಗ್ಗೆ. ನಾವು ಕಟ್ಟೋ ಟ್ಯಾಕ್ಸಿಗೆ ನಮಗೆ ಗೌರ್ಮೆಂಟವರು ಏನೇನು ಕೊಡ್ತಾ ಇದ್ದಾರೆ ಅಂತ ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೀವಿ ಅನ್ನೋದಕ್ಕೆ ಈ ವಿಡಿಯೋ ನೋಡಿ. ಸ್ಮಾಲ್ ವಿಡಿಯೋದಲ್ಲಿ ಎಲ್ಲ ಇದೆ ನೋಡಿ. ಯಾರ್ಯಾರು ನಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಪೊಲೀಸ್ ಕ್ಯಾಮೆರಾ ಕಣ್ಣಲ್ಲಿ ನಾವು ಟ್ರಿಬಲ್ ರೈಡಿಂಗ್ ಹೋದ್ರೂ ಕಾಣಿಸುತ್ತೆ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಕಾಣಿಸುತ್ತೆ. ಅಷ್ಟೇ ಯಾಕೆ ಗುರು, 1 ಸೆಕೆಂಡ್ ಮುಂಚೆ ಸಿಗ್ನಲ್ ಜಂಪ್ ಮಾಡ್ಲಿ, ಫೈನ್ ಹಾಕಿರೋ ಮೆಸೇಜ್ ಡೈರೆಕ್ಟ್ ಆಗಿ ನಿಮ್ ಮೊಬೈಲ್ಗೆ ಬಂದ್ ಕೂರುತ್ತೆ. ಬಟ್ ಒಂದ್ ವಿಷಯ ಮಾತ್ರ ಪೊಲೀಸ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಕ್ ಚಾನ್ಸೇ ಇಲ್ಲ. ಅದೇನಂದ್ರೆ ನಾವು ದಿನ ಓಡಾಡೋ ರೋಡ್ಗಳಲ್ಲಿ ಬಿದ್ದಿರೋ ಹಳ್ಳಗಳು. ಹೌದು ಸ್ವಾಮಿ, ನಾವು ಗಾಡಿ ತಗೋಬೇಕಾದ್ರೂ ರೋಡ್ ಟ್ಯಾಕ್ಸ್ ಕಟ್ತೀವಿ, ರೋಡಲ್ಲಿ ಹೋಗ್ಬೇಕಾದ್ರೆ ಟೋಲ್ ಟ್ಯಾಕ್ಸ್ ಕಟ್ತೀವಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ತೀವಿ. ಬಟ್ ಈ ರೋಡ್ಗಳು ಮಾತ್ರ ಸರಿಯಾಗಲ್ಲ ನೋಡಿ. ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ ರಾಜ್ಯಕ್ಕೆ ಬರ್ತಾರೆ ಅಂದ ತಕ್ಷಣ ಅವ್ರು ಯಾವ ರೋಡಲ್ಲಿ ಓಡಾಡ್ತಾರೆ ಆ ರೋಡ್ಗಳನ್ನ ಮಾತ್ರ ಸರಿ ಮಾಡ್ತಾರೆ. ಇನ್ ಮಿಕ್ಕಿರೋ ರೋಡ್ಗಳು ಯಾವ್ದು ಇವ್ರಿಗೆ ಲೆಕ್ಕಕ್ಕಿಲ್ಲ. ಯಾಕೆ ಹೇಳಿ, ಅಲ್ಲೆಲ್ಲ ನಾವು ಸಾಮಾನ್ಯ ಪ್ರಜೆಗಳು ಓಡಾಡೋ ಜಾಗ. ಇದರಲ್ಲಿ ಬರೀ ರಾಜಕಾರಣಿಗಳದ್ ಮಾತ್ರ ತಪ್ಪಿಲ್ಲ, ನಮ್ದು ತಪ್ಪಿದೆ. ಯಾಕೆ ಹೇಳಿ, ನಾವ್ ಯಾರು ಕ್ವಶನ್ ಮಾಡಲ್ಲ. ಮಂಜುಲೀಲಾ ಯಾವಾಗ ಒಂದಾಗ್ತಾರೆ, ಅಮ್ಕು ಡುಮ್ಕು ಪೆಟ್ರೋಲ್ ಕುಡ್ದನು ಬದುಕ್ತಾನೋ ಇಲ್ಲೋ, ಬರೇ ಇದನ್ನೇ ಯೋಚನೆ ಮಾಡ್ಕೊಂಡು ಕೂರೋದಾಗಿದೆ. ಈ ಮೀಡಿಯಾದವ್ರು ಕೂಡ ಅಂತದ್ನೇ ಕವರ್ ಮಾಡ್ತಾರೆ ಗುರು. ಇವೆಲ್ಲ ಬದಲಾಗಿಲ್ಲ ಅಂದ್ರೆ ನಮ್ ದೇಶ ಮಾತ್ರ ಡೆವಲಪಿಂಗ್ ನೇಷನ್ ಆಗಿ ಉಳ್ಕೊಳ್ಳೋದಂತೂ ಪಕ್ಕ.